ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಸಂಗತ್ಯಾಗ ಫಲತ್ಯಾಗ ರೂಪವಾದ ಸಾತ್ವಿಕ ತ್ಯಾಗವೆಂಬ 173ನೆಯ ಉಪನ್ಯಾಸಕ್ಕೆ ಸ್ವಾಗತ. ಕರ್ಮವನ್ನು ಮಾಡಬಾರದು, ಅದನ್ನು ಬಿಟ್ಟು ಬಿಡಬೇಕು ಎಂದು ಕೆಲವರು, ಅದನ್ನು ಬಿಡತಕ್ಕದ್ದಲ್ಲವೆಂದು ಕೆಲವರು ಹೀಗೆ ವಿವಾದವನ್ನು ಮಾಡುತ್ತಿರುತ್ತಾರೆ. ಇಲ್ಲಿ ನನ್ನ ನಿಶ್ಚಯವನ್ನು ಹೇಳುತ್ತೇನೆ ಎಂದು ಭಗವಂತನು ಸಂಗತ್ಯಾಗ ಪೂರ್ವಕವಾಗಿ ಮತ್ತು ಫಲತ್ಯಾಗ ಪೂರ್ವಕವಾಗಿ ಯಜ್ಞಾದಿ ಕರ್ಮಗಳನ್ನು ಮಾಡಬೇಕು ಎಂದು ತನ್ನ ಅಭಿಪ್ರಾಯವನ್ನು ಹೇಳಿರುತ್ತಾನೆ. ಆದರೆ ಕ್ಲೇಶಕರವಾದದ್ದನ್ನು ಯಾರೂ ಸುಮ್ಮನೆ ಮಾಡಲು ಇಚ್ಛಿಸುವುದಿಲ್ಲ. ಫಲವಿಲ್ಲದೆ ಯಾರು ತಾನೇ ಕರ್ಮವನ್ನು ಮಾಡಿಯಾರು ಎಂಬ ಉದ್ದೇಶದಿಂದಲೇ ಪ್ರಶ್ನೆಯು ಹುಟ್ಟಿರುತ್ತದೆ. ಜ್ಞಾನಿಗಳಲ್ಲಿ ಕೆಲವರು ಕರ್ಮವೆಲ್ಲವೂ ದೋಷಯುಕ್ತವೇ, ಆದ್ದರಿಂದ ಅದನ್ನು ಬಿಟ್ಟು ಬಿಡಬೇಕು ಎನ್ನುತ್ತಾರೆ. ಇನ್ನು ಕೆಲವರು ದೋಷವಿದ್ದರೂ ಅದನ್ನು ಮಾಡಬೇಕು ಎನ್ನುತ್ತಾರೆ. ಮನುಷ್ಯನು ಒಂದಲ್ಲ ಒಂದು ಕರ್ಮವನ್ನು ಮಾಡಿಯೇ ತೀರುತ್ತಾನೆ. ಆದ್ದರಿಂದ ಕರ್ಮವನ್ನು ಬಿಡುವುದು ಆಗುವ ಹಾಗಿಲ್ಲ. ದೋಷಯುಕ್ತವಾದ ಕರ್ಮವನ್ನು ಸುಮ್ಮನೆ ಮಾಡುತ್ತಿರುವುದು ಯಾರಿಗೂ ಇಷ್ಟವಲ್ಲ. ಈ ಎರಡು ಪಕ್ಷಗಳಲ್ಲಿ ಯಾವುದು ಸರಿ ಎಂಬ ಸಂಶಯವು ಎದ್ದುಕೊಳ್ಳುತ್ತದೆ. ಕರ್ಮವನ್ನು ಮಾಡುವವರನ್ನು ಕರ್ಮ ತ್ಯಾಗ ಪಕ್ಷದವರು ಹಾಸ್ಯ ಮಾಡುತ್ತಾರೆ. ಕರ್ಮ ತ್ಯಾಗಿಗಳನ್ನು ಕರ್ಮಿಗಳು ಹಾಸ್ಯ ಮಾಡುತ್ತಾರೆ. ಹಿಂದೆ ಒಂದಾನೊಂದು ಕಾಲದಲ್ಲಿ ಕರ್ಮಿಗಳೆಲ್ಲ ಅಜ್ಞರು ಎಂದು ನಿಂದೆ ಮಾಡುತ್ತಿದ್ದರು. ಆಗ್ಗೆ ನಟನೆಯ ತ್ಯಾಗಿಗಳು ಹೆಚ್ಚಿದರು. ಹೀಗೆ ಜೀವನವೆಂದರೆ ಕರ್ಮ. ಯಾವುದಾದರೊಂದು ಕೆಲಸವನ್ನು ಮಾಡುತ್ತಲೇ ಇರಬೇಕು. ಕೆಲಸವನ್ನು ಬಿಡುವವರು ಆಲಸರು ಎಂದು ತ್ಯಾಗಿಗಳನ್ನು ನಿಂದೆ ಮಾಡುವ ಕಾಲವು ಬಂದೊದಗಿದೆ. ಈಗ ಕರ್ಮಗಳನ್ನು ಮಾಡುತ್ತೇವೆಂದು ನಟಿಸುವವರು ಹೆಚ್ಚಾಗಿರುತ್ತಾರೆ. ಸುಮ್ಮನೆ ವೃತ್ತಪತ್ರಿಕೆಗಳಲ್ಲಿ ತಮ್ಮ ಹೆಸರನ್ನು ಹಾಕಿಸಿಕೊಂಡು ತಾವು ಸದಾ ಪರೋಪಕಾರವೇ ಮುಂತಾದ ಕರ್ಮಗಳಲ್ಲಿ ನಿರತರಾಗಿರುವೆವೆಂಬ ಕೀರ್ತಿಯನ್ನು ಗಳಿಸುವುದಕ್ಕೆ ಪ್ರಯತ್ನಿಸುತ್ತಿರುವವರ ಸಂಖ್ಯೆ ಹೆಚ್ಚುತ್ತಿದೆ. ಹೀಗೆ ಕರ್ಮ ತ್ಯಾಗಿಗಳನ್ನು ಅನುಕರಣ ಮಾಡುವ ಆಲಸರು ಇರುತ್ತಾರೆ. ಕರ್ಮ ನಿರತರನ್ನು ಅನುಕರಣ ಮಾಡುವ ನಟನೆಯ ಕರ್ಮಿಗಳು ಇರುತ್ತಾರೆ. ಭಗವಂತನು ಈ ಎರಡು ಪಕ್ಷಗಳ ದೋಷವನ್ನೂ ತೆಗೆದುಹಾಕುವುದಕ್ಕಾಗಿ ಸಂಘವನ್ನು ಫಲವನ್ನು ತ್ಯಜಿಸಿ ಕರ್ಮವನ್ನು ಮಾಡಬೇಕೆಂಬುದೇ ನನ್ನ ಮತವೆಂದು ನಿರ್ಣಯಿಸಿರುತ್ತಾನೆ. ಸಾಮಾನ್ಯರು ಯಾವಾಗಲೂ ಯಾವುದಾದರೊಂದು ಫಲಕ್ಕಾಗಿಯೇ ಕರ್ಮವನ್ನು ಮಾಡುತ್ತಾರೆ. ಅದು ಅವರ ಕರ್ಮ. ಕೀಳು ಕರ್ಮ ಎಂಬುದು ಗೀತೆಯ ಸಿದ್ಧಾಂತವು. ಮುಮುಕ್ಷುವಾದವನು ಫಲಾರ್ಥವಾಗಿ ಕರ್ಮವನ್ನು ಮಾಡಬಾರದು. ಸೋಮಾರಿಗಳಿಗಿಂತ ಫಲಾಪೇಕ್ಷಿಗಳಾಗಿ ಕರ್ಮವನ್ನು ಮಾಡುವವರು ಹೆಚ್ಚಿನ ಅಂತಸ್ತಿನವರೇ ಸರಿ. ಆದರೆ ಫಲಾಪೇಕ್ಷೆಯನ್ನು ಬಿಟ್ಟು ಕರ್ಮವನ್ನು ಮಾಡುವವರು ಅವರಿಗಿಂತ ಹೆಚ್ಚಿನ ಅಂತಸ್ತಿನವರು. ಸಂಘವನ್ನು ಫಲವನ್ನು ಬಿಟ್ಟು ಕರ್ಮವನ್ನು ಮಾಡುವುದರಲ್ಲಿ ಒಂದು ವಿಲಕ್ಷಣವಾದ ಆನಂದವಿದೆ. ಆ ಆನಂದಕ್ಕಾಗಿಯೇ ಕರ್ಮಯೋಗಿಗಳು ಕರ್ಮದ ಕ್ಷುದ್ರ ಫಲವನ್ನು ತ್ಯಜಿಸುತ್ತಾರೆ. ಅದರ ಸಂಘವನ್ನೂ ಬಿಡುತ್ತಾರೆ. ಕರ್ಮದ ತತ್ವವೇ ಇದು. ಕರ್ಮವನ್ನು ಹೀಗೆ ಮಾಡುವುದರಿಂದ ಜ್ಞಾನ ನಿಷ್ಠೆಗೆ ಪೂರ್ವ ಪೀಠಿಕೆಯಾದಂತಾಗುತ್ತದೆ. ಈ ಕರ್ಮವನ್ನೇ ನಾವು ಗೀತೆಯಿಂದ ಕಲಿತುಕೊಳ್ಳಬೇಕಾಗಿರುವುದು. ನಿಯತಸ್ಯತು ಸನ್ಯಾಸ ಕರ್ಮಣೋ ನೋಪಪದ್ಯತೆ ಮೋಹಾತ್ತಸ್ಯ ಪರಿತ್ಯಾಗಸ್ತಾಮಸ ಪರಿಕೀರ್ತಿತಃ. ನಿತ್ಯ ಕರ್ಮವನ್ನು ಎಂದಿಗೂ ಬಿಡಬಾರದು. ಅದನ್ನು ಮೋಹದಿಂದ ಬಿಟ್ಟರೆ ಅದು ತಾಮಸ ತ್ಯಾಗವಾಗುತ್ತದೆ. ಲೌಕಿಕ ಕರ್ಮಗಳನ್ನು ಮಾಡುವಾಗಲೂ ನಾವು ತಿಳುವಳಿಕೆ ಇಲ್ಲದೆ ಬಿಡುವುದುಂಟು. ಅದು ತಾಮಸ ತ್ಯಾಗವಾಗುವುದು. ಹೀಗೆಯೇ ವೈದಿಕ ಕರ್ಮಗಳನ್ನು ಮುಖ್ಯ ಕಾಲದಲ್ಲಿ ಮಾಡಬೇಕು. ಅದಾಗದಿದ್ದರೆ ಗೌಣ ಕಾಲದಲ್ಲಾದರೂ ಮಾಡಬೇಕು.
ಅಕಾಲದಲ್ಲಾದರೂ ಪ್ರಾಯಶ್ಚಿತ್ತ ಪೂರ್ವಕವಾಗಿ ಮಾಡಿದರೆ ಒಳ್ಳೆಯದೇ ಆಗುತ್ತದೆ. ಆದರೆ ಈ ಕರ್ಮವನ್ನು ಯಾರು ಮಾಡಿಯಾರು ಎಂದು ಬಿಟ್ಟು ಬಿಡುವುದು ತಾಮಸ ತ್ಯಾಗವು. ತಮೋ ಗುಣವು ಹೆಚ್ಚಿದಾಗ ಕರ್ಮವನ್ನು ಬಿಟ್ಟು ಬಿಡಬೇಕೆಂಬ ಬುದ್ಧಿಯುಂಟಾಗುವುದು. ಆಗ ರಜೋಗುಣವನ್ನು ಅವಲಂಬಿಸಿ ಕರ್ಮವನ್ನು ಮಾಡುವುದನ್ನು ಅಭ್ಯಾಸ ಮಾಡಬೇಕು. ವಿಚಾರವಿಲ್ಲದೆ ಮೋಹದಿಂದ ಬಿಡುವುದು ತಾಮಸ ತ್ಯಾಗವು. ಆದರೆ ದುಃಖಮಿತ್ಯೇವ ಯತ್ಕರ್ಮ ಕಾಯಕ್ಲೇಶ ಭಯಾತ್ಯಜೇತ್ ಸಕೃತ್ವ ರಾಜಸಂ ತ್ಯಾಗಂ ನೈವ ತ್ಯಾಗ ಫಲಂ ಲಭೇತ್. ರಾಜಸ ಬುದ್ಧಿಯುಂಟಾದಾಗ ಕರ್ಮವನ್ನು ಬಿಡುವುದು ಕಷ್ಟ. ಆದ್ದರಿಂದ ಶರೀರ ಕ್ಲೇಶವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಅದನ್ನು ಬಿಟ್ಟು ಬಿಡೋಣ ಎಂದು ಬುದ್ಧಿಯಾಗುತ್ತದೆ. ಇದು ತ್ಯಾಗವೇ ಆದರೂ ರಾಜಸ ತ್ಯಾಗವು. ಹಾಗಾದರೆ ಸಾತ್ವಿಕ ತ್ಯಾಗವು ಯಾವುದು ಎಂದರೆ ಕಾರ್ಯಮಿತ್ಯೇವ ಯತ್ಕರ್ಮ ನಿಯತಂ ಕ್ರಿಯತೇರ್ಜುನ ಸಂಗಂ ತ್ಯಕ್ತ್ವಾ ಫಲಂಚೈವ ಸತ್ಯಾಗ ಸಾತ್ವಿಕೋ ಮತಃ. ನಿತ್ಯ ಕರ್ಮವನ್ನು ಮಾಡತಕ್ಕದ್ದೇ ಎಂಬ ಬುದ್ಧಿಯಿಂದ ಸಂಗವನ್ನು ಫಲವನ್ನು ಬಿಟ್ಟು ಬಿಡುವುದೇ ಸಾತ್ವಿಕ ತ್ಯಾಗವು. ಕರ್ಮವನ್ನು ಮಾಡುವುದನ್ನು ತ್ಯಾಗ ಎಂದಿರುವುದು ಹೇಗೆ ಎಂದರೆ ಇದರಲ್ಲಿ ಸಂಗ ತ್ಯಾಗ ಫಲತ್ಯಾಗ ಎಂಬ ತ್ಯಾಗವು ಇರುವುದರಿಂದ ನಿತ್ಯ ಕರ್ಮವನ್ನು ಸಂಗ ಫಲ ತ್ಯಾಗ ಪೂರ್ವಕವಾಗಿ ಮಾಡುತ್ತಿರುವವನಿಗೆ ಆತ್ಮಜ್ಞಾನಕ್ಕೆ ತಕ್ಕ ಯೋಗ್ಯತೆಯುಂಟಾಗುತ್ತದೆ. ಆದ್ದರಿಂದ ಕರ್ಮಾನುಷ್ಠಾನವನ್ನು ಇಲ್ಲಿ ಹೊಗಳುವುದಕ್ಕಾಗಿ ಅದನ್ನು ಸಾತ್ವಿಕ ತ್ಯಾಗವೆಂದು ಹೊಗಳಿರುತ್ತದೆ. ಇಲ್ಲಿ ನಿಜವಾಗಿ ತ್ಯಾಗವನ್ನೇ ಹೊಗಳಿರುವುದು. ಏಕೆಂದರೆ ಸಂಘ ಫಲಗಳನ್ನು ತ್ಯಜಿಸಿದರೆ ಕರ್ಮವನ್ನು ಮಾಡಿದರೂ ಬಿಟ್ಟಂತೆಯೇ. ದೊಡ್ಡವರಿಗೆ ಕರ್ಮದಲ್ಲಿ ತೊಡಗಿರುವುದೆಂಬುದೇ ಒಂದು ಆನಂದ. ಕೆಲಸದಲ್ಲಿ ಇರುವುದೇ ಅವರ ಜೀವನ, ಅದೇ ಅವರ ಉಸಿರು. ಆದ್ದರಿಂದಲೇ ಭಗವಂತನು ನಾನು ಕರ್ಮದಲ್ಲಿ ಇದ್ದುಕೊಂಡೇ ಇರುತ್ತೇನೆ ಎಂದಿರುತ್ತಾನೆ. ನಮಗೆ ಕೆಲಸ ಮಾಡಬೇಕಾಗಿದ್ದರೆ ಒಂದು ದೊಡ್ಡ ಬಂಡೆಯು ಅಡ್ಡಲಾದಂತೆ ಕಾಣುತ್ತದೆ. ದೊಡ್ಡವರಿಗೆ ಕರ್ಮದಲ್ಲಿಯೇ ಆನಂದವಿರುತ್ತದೆ. ಅವರು ಊಟ ತಿಂಡಿ ನಿದ್ರೆ ಯಾವುದೂ ಬೇಕಿಲ್ಲದೆ ಆನಂದದಿಂದ ಕೆಲಸ ಮಾಡುತ್ತಿರುತ್ತಾರೆ. ಅವರ ದೃಷ್ಟಿಯಿಂದ ಅದು ಕೆಲಸವೇ ಅಲ್ಲ, ಏಕೆಂದರೆ ಅದು ಅವರಿಗೆ ಭಾರವಾಗಿರುವುದಿಲ್ಲ. ಸಂಘವನ್ನು ಫಲವನ್ನು ಬಿಟ್ಟು ಕೆಲಸ ಮಾಡುತ್ತಿರುವುದೇ ಮನುಷ್ಯನಿಗೆ ಸ್ವಾಸ್ಥ್ಯವು. ಈ ಸ್ವಾಸ್ಥ್ಯವು ಕರ್ಮಯೋಗದಿಂದಲೇ ನಮ್ಮಗಳಿಗೆ ಬರಬೇಕಾಗಿದೆ. ಇದೇ ಜೀವನದ ರಹಸ್ಯ, ಇದೇ ಜೀವನವೆಂಬ ಕುಶಲ ವಿದ್ಯೆ. ಅಜ್ಞತೆಯಿಂದ ನಾನು ಕರ್ಮವನ್ನು ತಪ್ಪಿಸಿಕೊಳ್ಳಬೇಕೆಂದು ಹಾಗಾದರೆ ಹಾಯಾಗಿರಬಹುದೆಂದು ಎನಿಸುತ್ತದೆ. ಬಹು ಜನರಿಗೆ ಕೆಲಸ ಮಾಡಲು ಇಚ್ಛೆಯಿರುವುದಿಲ್ಲ. ಒಬ್ಬ ಹೆಣ್ಣು ಮಗಳು ಕೆಲಸ ಮಾಡಿ ಸಾಕಾಗಿದ್ದಳಂತೆ. ತಾನು ಸತ್ತರೆ ಗೋರಿಯ ಕಲ್ಲಿನ ಮೇಲೆ ಒಂದು ವಾಕ್ಯವನ್ನು ಬರೆಯಬೇಕೆಂದು ಮೊದಲೇ ತಾನು ಅದನ್ನು ಬರೆಸಿಟ್ಟಿದ್ದಳಂತೆ. ಈಗ ನನಗೆ ಕೆಲಸದಿಂದ ಮುಕ್ತಿಯಾಯಿತು, ಇನ್ನು ಯಾರೂ ನನ್ನನ್ನು ಕೆಲಸ ಮಾಡು ಎನ್ನುವವರಿಲ್ಲ ಎಂಬುದೇ ಆ ವಾಕ್ಯ. ಕರ್ಮಯೋಗದ ರಹಸ್ಯವನ್ನು ತಿಳಿದವರು ಇದನ್ನು ಕೇಳಿ ನಗುವರು. ಕರ್ಮದ ಆನಂದವೇನು ಎಂಬುದನ್ನು ಅಜ್ಞರೇನು ಬಲ್ಲರು. ಗೀತೆಯಲ್ಲಿ ಕರ್ಮಯೋಗ ಒಂದನ್ನೇ ಬರೆದಿದ್ದರೂ ಸಾಕಾಗಿತ್ತು, ಅಷ್ಟು ದೊಡ್ಡ ತತ್ವವು ಅದು. ಕರ್ಮಯೋಗದಲ್ಲಿ ನಿಷ್ಣಾತನಾದವನು ಹೇಗೆ ಕೆಲಸವನ್ನು ಮಾಡುತ್ತಾನೆ? ಕರ್ಮಯೋಗದ ಫಲವು ದೊರೆತರೆ ಅಂತಹ ಜ್ಞಾನಿಯು ಹೇಗೆ ವ್ಯವಹರಿಸುತ್ತಾನೆ? ನದ್ವೇಷ್ಟ್ಯ ಕುಶಲಂ ಕರ್ಮ ಕುಶಲೇ ನಾನು ಸಜ್ಜತೆ ತ್ಯಾಗಿ ಸತ್ವ ಸಮಾವಿಷ್ಟೋ ಮೇಧಾವಿ ಛಿನ್ನ ಸಂಶಯ. ಕರ್ಮಯೋಗಿಯು ಕೆಟ್ಟ ಕರ್ಮವನ್ನು ದ್ವೇಷಿಸುವುದಿಲ್ಲ, ಒಳ್ಳೆಯ ಕರ್ಮದಲ್ಲಿ ಆಸಕ್ತನಾಗುವುದೂ ಇಲ್ಲ. ಕರ್ಮದ ಮರ್ಮವು ಸಿಕ್ಕದೇ ಇರುವವರು
ತೊಂದರೆಗೆ ಒಳಗಾಗುತ್ತಾರೆ. ಆದರೆ ಮರ್ಮವನ್ನು ತಿಳಿದವರಿಗೆ ಯಾವ ಕಷ್ಟವೂ ಬಂದೊದಗುವ ಹಾಗಿಲ್ಲ. ಕರ್ಮ ತ್ಯಾಗಿಗೆ ಆ ಮರ್ಮವು ಸಿಕ್ಕಿರುತ್ತದೆ. ಅವನು ಕರ್ಮದಲ್ಲಿ ಸಂಗವನ್ನಾಗಲಿ ಫಲದಲ್ಲಿ ಇಚ್ಛೆಯನ್ನಾಗಲಿ ಇಟ್ಟಿರುವುದಿಲ್ಲ. ಆದ್ದರಿಂದ ಅವನಿಗೆ ಕಾಮ್ಯ ಕರ್ಮದಿಂದ ಸಂಸಾರ ಫಲವಾಗುವುದೆಂಬ ಅಂಜಿಕೆ ಇರುವುದಿಲ್ಲ. ನಿತ್ಯ ಕರ್ಮವೇ ಮೋಕ್ಷ ಹೇತುವೆಂಬ ಅಭಿಮಾನವೂ ಇರುವುದಿಲ್ಲ. ಅವನ ದೃಷ್ಟಿಯಲ್ಲಿ ಕೆಲಸವು ಕೆಟ್ಟದ್ದು ಅಥವಾ ಒಳ್ಳೆಯದು ಎಂಬ ವಿಂಗಡವೇ ಇರುವುದಿಲ್ಲ. ಕೆಲಸವು ಸ್ವತಃ ಕೀಳೂ ಅಲ್ಲ, ಮೇಲೂ ಅಲ್ಲ. ನಾವು ಅದನ್ನು ಯಾವ ಪ್ರಕಾರದಿಂದ ಮಾಡುವೆವೋ ಆ ಪ್ರಕಾರದಿಂದ ಅದು ಒಳ್ಳೆಯದು ಅಥವಾ ಕೆಟ್ಟದ್ದು ಆಗುತ್ತದೆ. ಒಬ್ಬ ಲಾಯರು ಜಡ್ಜಿಯನ್ನು ಒಂದು ದಿನ, ಸ್ವಾಮಿ, ತಾವು ಹಿಂದೆ ದೋಣು ಬಾರಿಸುವವರಾಗಿದ್ದೀರಾ ಎಂದು ಹಾಸ್ಯ ಮಾಡಿದನಂತೆ. ಅದಕ್ಕೆ ಜಡ್ಜಿಯು, ಹೌದು, ಆಗ ನಾನು ಎಷ್ಟು ಚೆನ್ನಾಗಿ ದೋಣು ಬಾರಿಸುತ್ತಿದ್ದೆ, ನಿನಗೆ ತಿಳಿದಿದೆಯೇ ಎಂದು ಕೇಳಿದನಂತೆ. ಕರ್ಮಯೋಗಿಯಾದವನು ಕರ್ಮ ಫಲ ತ್ಯಾಗವನ್ನು, ಕರ್ಮ ಸಂಗ ತ್ಯಾಗವನ್ನು ಮಾಡಿರುತ್ತಾನೆ ಎಂಬುದಕ್ಕೆ ಕಾರಣವೇನು? ಅವನ ಅಂತಃಕರಣದಲ್ಲಿ ಸತ್ವವು ತುಂಬಿಕೊಂಡಿರುವುದೇ ಕಾರಣ. ಅವನು ಮಹಾವಿವೇಕಿಯಾಗಿರುತ್ತಾನೆ. ಅವನಿಗೆ ಈ ಕರ್ಮದಿಂದ ನನಗೆ ಸದ್ಗತಿ ಆದೀತೋ ಆಗದೋ ಎಂಬ ಸಂಶಯವೋ ಎಂದಿಗೂ ಇರುವುದಿಲ್ಲ. ಮಹಾಜನರು ತಿರುಗುವ ದೊಡ್ಡ ರಸ್ತೆಯಲ್ಲಿ ಪ್ರಯಾಣ ಮಾಡುತ್ತಿರುವವನಿಗೆ ಸೀಳು ಹಾದಿಯಲ್ಲಿ ನಡೆಯುವವರಂತೆ ದಾರಿ ತಪ್ಪಿಯೇನೆಂಬ ಅಂಜಿಕೆಯು ಹೇಗೆ ಬರಬೇಕು? ಫಲಾಭಿಸಂಧಿಯೋ ಸಂಗವೋ ಇರುವವನನ್ನು ಕರ್ಮವು ಕುಗ್ಗಿಸುತ್ತದೆ. ಅವನು ಇಷ್ಟು ಕಷ್ಟವಾದ ಕರ್ಮವನ್ನು ಹೇಗೆ ಮಾಡಲಿ ಎಂದು ಎದೆಗೆಟ್ಟು ಉಸ್ಸೆಂದು ಕುಳಿತುಕೊಳ್ಳುತ್ತಾನೆ. ವಿಷ್ಣುವು ಕೂಡ ಬಲಿಯನ್ನು ಯಾಚಿಸುವಾಗ ವಾಮನನಾಗಬೇಕಾಯಿತಲ್ಲವೇ? ಸಂಗ ಫಲೇಚ್ಛೆಗಳು ವಿಷದ ಮುಳ್ಳಿದ್ದಂತೆ. ಅದನ್ನು ತೆಗೆದುಹಾಕಿದರೆ ಕರ್ಮವು ನಮಗೆ ವಿಷ್ಣುವಿನ ಕೈಯಲ್ಲಿರುವ ಸುದರ್ಶನ ಚಕ್ರವಾಗುವುದು. ಆಗ ಕರ್ಮದಿಂದ ಏನನ್ನೂ ಬೇಕಾದರೂ ಸಾಧಿಸಬಹುದು. ಕರ್ಮಯೋಗಿಯಾದವನು, ಭಗವಂತ, ಕಷ್ಟ ಬೇಕಾದಷ್ಟು ಬರಲಿ, ನಿನ್ನ ಕೃಪೆ ಮಾತ್ರ ಇರಲಿ ಎನ್ನುತ್ತಿರುವನು. ಅವನನ್ನು ಯಾವ ಕರ್ಮವೂ ಎದೆಗುಂದಿಸಲಾರದು. ಶ್ರೀಕೃಷ್ಣ ಭಗವಂತನು ಸಂಗ ಫಲತ್ಯಾಗಗಳಿಂದ ಮಹಾಪುರುಷಾರ್ಥವುಂಟು ಎಂಬುದನ್ನು ತೋರಿಸಿಕೊಟ್ಟಿರುತ್ತಾನೆ. ನಾವುಗಳು ಅದನ್ನು ಮೊದಲು ಅನುಷ್ಠಾನ ಮಾಡಲು ಪ್ರಾರಂಭಿಸಬೇಕು. ಆಸೆಗೆ ದಾಸರಾದವರು ಎಲ್ಲಕ್ಕೂ ದಾಸರು. ಆದರೆ ಆಶೆಯು ಯಾರಿಗೆ ದಾಸನಾಗಿರುವುದೋ ಅವರು ಎಲ್ಲರನ್ನೂ ಆಳುವವರಾಗುವರು. ಸಾರ್ವಜನಿಕವಾದ ದೊಡ್ಡ ಕೆಲಸಗಳನ್ನು ಮಾಡುವ ಒಂದೊಂದು ಸುಸಂದರ್ಭವು ದೈವಯೋಗದಿಂದ ನಮಗೆ ದೊರೆಯುತ್ತದೆ. ಆಗ ಈ ಕರ್ಮಯೋಗದ ಭಾವವನ್ನು ಮನಸ್ಸಿಗೆ ತಂದುಕೊಂಡು ಮುನ್ನುಗ್ಗಬೇಕು. ಮಹಾಪುರುಷರೆನಿಸಿಕೊಳ್ಳುವುದಕ್ಕೆ ಅದೇ ಮಾರ್ಗವು. ಕರ್ಮಯೋಗಿಯು ಸಂಗ ಫಲತ್ಯಾಗದಿಂದ ಯಾವಾಗ ಸತ್ವ ಸಮಾವಿಷ್ಟವಾದ ಆತ್ಮ ಅನಾತ್ಮ ವಿವೇಕವನ್ನು ಮಾಡಿಕೊಂಡು ಮೇಧಾವಿಯಾಗುವನೋ, ಪರಮಾರ್ಥ ಜ್ಞಾನವನ್ನು ಸಂಪಾದಿಸಿಕೊಳ್ಳುವನೋ, ಆಗ ಅವನಿಗೆ ಯಾವ ಸಂಶಯವೂ ಇರುವುದಿಲ್ಲ. ಅವನು ಮಾಡುವ ಕರ್ಮಗಳೆಲ್ಲ ಅಕರ್ಮಗಳಾಗಿ ಬಿಡುವುದರಿಂದ ಅವನಿಗೆ ನಿಜವಾಗಿಯೂ ಅಕುಶಲ ಕರ್ಮದಲ್ಲಿ ದ್ವೇಷವಾಗಲಿ ಕುಶಲ ಕರ್ಮದಲ್ಲಿ ಸಂಗವಾಗಲಿ ಇರುವುದಕ್ಕೆ ಅವಕಾಶವೇ ಇರುವುದಿಲ್ಲ. ಅವನ ದೃಷ್ಟಿಯಿಂದ ಎಲ್ಲವೂ ಪರಮಾರ್ಥವಾದ ನಿಷ್ಕ್ರಿಯ ಸ್ವರೂಪವಾದ ಬ್ರಹ್ಮವೇ ಆಗಿಬಿಟ್ಟಿರುತ್ತದೆ. ಸ್ನೇಹಿತರೆ, ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಸಂಗತ್ಯಾಗ ಫಲತ್ಯಾಗ ರೂಪವಾದ ಸಾತ್ವಿಕ ತ್ಯಾಗವೆಂಬ ಉಪನ್ಯಾಸವಾಗಿತ್ತು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.